930 ಮನೆಯವರಿಗೆ ಮನೆ ಕಟ್ಟುವ ಮುಂಚೆನೆ ಅವರಿಗೆ ಮನೆ ಬೀಗದ ಕೈ ಹಾಕಿ ಹಕ್ಕುಪತ್ರ ಮನೆ ಹಕ್ಕುಪತ್ರ ಕೊಟ್ಬಿಟ್ಟು ಆ ಹಕ್ಕುಪತ್ರ ಪಡ್ಕೊಂಡವ್ರು ನನ್ನ ಮನೆಗೆ ಬರ್ತಾರೆ. ಅವರು ಕೊಟ್ಟು ನೀವು ಕೊಡಲ್ಲ ಅಂತ ಕೇಳ್ತೀರಿ. 3.5 ವರ್ಷ ಸಹಕಾರ ಕಷ್ಟಪಟ್ಟು 15 ಬಾರಿ ಡೆಲ್ಲಿಗೆ ಹೋಗಿ ಆ ಡೀಮ್ಡ್ ಫಾರೆಸ್ಟ್ ಕ್ಲಿಯರ್ ಮಾಡಿ ಬಂದ ನಂತರ ಇವತ್ತಿನ ತನಕ ನನ್ನ ಜಮೀರ್ ಸಾಹೇಬ್ರ ಹತ್ರ ಒಂದು 25 ಬಾರಿ ಹೋಗಿಬಿಟ್ಟು ಸರ್. ಈಗ ಅವ್ರು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಡೀಮ್ಡ್ ಫಾರೆಸ್ಟ್ ಕ್ಲಿಯರ್ ಕೇಳಿ. ನನ್ನ ಕ್ಷೇತ್ರದಲ್ಲಿ 2017-18ರಲ್ಲಿ ನಾನು ಶಾಸಕನಾಗಿ ಬರುವ ಮುಂಚೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ರು. ಅವರು ಶಕ್ತಿನಗರದಲ್ಲಿ ಒಂದು 10 ಎಕರೆ ಜಾಗ, 11 ಎಕರೆ ಜಾಗ, ಅರಣ್ಯ ಮಂತ್ರಿಗಳಿರುವ ಕಾರಣ ಈ ಪಾಯಿಂಟ್ ಅನ್ನು ಉಲ್ಲೇಖ ಮಾಡ್ತಾರೆ. 11 ಎಕರೆ ಜಾಗ ಸರ್, ಕೇಳ್ಕೊಳ್ಳಿ ಸರ್, 11 ಎಕರೆ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಅವರು ಬಡವರಿಗೆ ಮನೆ ಕಟ್ಟಲಿಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಕಟ್ಟುವಂತ ಮಾಡಿ, ಆ ಮನೆ ಕಟ್ಟುವ ಮುಂಚೆನೆ ಅದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಉಳಿದದು ಆ ಬೆನಿಫಿಷಿಯರಿಯಿಂದ ಪಡ್ಕೊಳ್ಬೇಕು ಅಂತೇಳಿ ಮನೆ ಕಟ್ಟಲಿಕ್ಕೆ ಗುದ್ಲಿ ಪೂಜೆ ಮಾಡಿ 930 ಮನೆಯವರಿಗೆ ಮನೆ ಕಟ್ಟುವ ಮುಂಚೆನೆ ಅವರಿಗೆ ಮನೆ ಬೀಗದ ಕೈ ಹಾಕಿ ಹಕ್ಕುಪತ್ರ ಮನೆ ಹಕ್ಕುಪತ್ರ ಕೊಟ್ಬಿಟ್ಟು ಸರ್, ಅದು ಡೀಮ್ಡ್ ಫಾರೆಸ್ಟ್ ಲ್ಯಾಂಡ್ ಅಂತ ಆಯ್ತು ಸರ್. ಇಲ್ಲೇ ಕೋರಮಂಗಲದಲ್ಲಿರುವ ಸೆಂಟ್ರಲ್ ಗವರ್ಮೆಂಟ್ ನ ಆ ಫಾರೆಸ್ಟ್ ಇಲಾಖೆಗೆ ಇಟ್ ಈಸ್ ಲೆಸ್ ದೆನ್ 10 ಹೆಕ್ಟರ್ಸ್. ಒಂದು 25 ಬಾರಿ ನಮ್ಮ ಸರ್ಕಾರ ಇರುವಾಗ ಹೋಗಿದ್ದೀನಿ, RSO ಅವರು ಸಹಕಾರ ಪಡ್ತಿದ್ದೀನಿ, ಬೆಂಗಳೂರು ಡೆಲ್ಲಿ ತನಕ ಹೋಗಿದ್ದೀನಿ ಸರ್. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆ ಡೀಮ್ಡ್ ಫಾರೆಸ್ಟ್ ಅನ್ನು ತೆಗೆದು ಕ್ಲಿಯರ್ ಮಾಡಿ ಈಗ ಡಾಕ್ಯುಮೆಂಟ್ ಸಂಪೂರ್ಣವಾಗಿ ಹೊಸ SR ಪ್ರಕಾರ ನಾವು ವಸತಿ ಇಲಾಖೆಗೆ ಕಳಿಸ್ಕೊಟ್ಟಿದ್ದೇವೆ. ನನಗೆ ದೇಶಪಾಂಡೆ ಸಾಹೇಬರು ಕೇಳಿದ್ರು, ಡೀಮ್ಡ್ ಫಾರೆಸ್ಟ್ ಅನ್ನು ಹೇಗೆ ಚೇಂಜ್ ಮಾಡ್ಕೊಂಡಿ ಮಾರಾಯ ನೀನು? ಅವ್ರ ಕ್ಷೇತ್ರದಲ್ಲಿ ಮನೆ ಸ್ಯಾಂಕ್ಷನ್ ಆಗಿತ್ತು, ಡೀಮ್ಡ್ ಫಾರೆಸ್ಟ್ ಕಾರಣ ಮನೆ ಕಟ್ಟಲಿಕ್ಕೆ ಆಗಿಲ್ಲ ಅಂತೇಳಿ ಆ ದಾಖಲೆಯಲ್ಲಿ ಇದೆ. ಯಾರ್ಯಾರ್ದು ಡೀಮ್ಡ್ ಫಾರೆಸ್ಟ್ ಕಾರಣ ಅವರಿಗೆ ಆ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಆಗಿಲ್ಲ ಸರ್. 3.5 ವರ್ಷ ಸಹಕಾರ ಕಷ್ಟಪಟ್ಟು 15 ಬಾರಿ ಡೆಲ್ಲಿಗೆ ಹೋಗಿ ಆ ಡೀಮ್ಡ್ ಫಾರೆಸ್ಟ್ ಕ್ಲಿಯರ್ ಮಾಡಿ ಬಂದ ನಂತರ ಇವತ್ತಿನ ತನಕ ನನ್ನ ಜಮೀರ್ ಸಾಹೇಬ್ರ ಹತ್ರ ಒಂದು 25 ಬಾರಿ ಹೋಗಿದ್ದು. ಅವರು ಹಕ್ಕುಪತ್ರ ಕೊಟ್ಬಿಟ್ಟಿದ್ದಾರೆ. ಈ ಮಾಜಿ ಶಾಸಕರು ಆ ಹಕ್ಕುಪತ್ರ ಪಡ್ಕೊಂಡವ್ರು ನನ್ನ ಮನೆಗೆ ಬರ್ತಾರೆ. ಅವರು ಕೊಟ್ಟು ನೀವು ಕೊಡಲ್ಲ ಅಂತ ಕೇಳ್ತೀರಿ. ಏನು ಉತ್ತರ ಕೊಡ್ಬೇಕು ಸರ್? ಒಂದ್ ಹೇಳಿದೆ ಸರ್, ಈ ಹಿಂದೆ ಬಜೆಟ್ ಅಲ್ಲಿ ಘೋಷಣೆ ಆದಂತ 2013-17ರಲ್ಲಿ ಸಿದ್ದರಾಮಯ್ಯ ಇರುವಾಗಲೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು. ಆ ಸಿದ್ದರಾಮಯ್ಯ ಅದಕ್ಕೆ ಆರ್ಥಿಕ ಅನುಮೋದನೆ ಕೊಟ್ಟಿದ್ದಾರೆ. ಆಗಿರುವಾಗ ಈಗ ₹1 ಸರ್ಕಾರಕ್ಕೆ ಹೆಚ್ಚುವರಿ ಹಣ ಬಡ್ಡನ್ನು ಬೀಳಲ್ಲ. ಅವತ್ತು ಕೊಟ್ಟದಷ್ಟು ಎಷ್ಟೇ ಇವತ್ತು ಕೊಡ್ತಾ ಇರೋದು. ಹಾಗಾಗಿ ಇದನ್ನು ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಂಟೈರ್ ಫೈಲ್ ಹಿಡ್ಕೊಂಡು ಬರ್ತೀನಿ ಸರ್. ನೀವು ಹೇಳಿದಂತ ಮಾತು ಮತ್ತು ನಾನು ಹೇಳಿದಂತ ಮಾತು, ನನ್ನ ಮಾತು ವ್ಯತ್ಯಾಸ ಹೇಳಿದ್ರೆ ಯಾಕಂತ ಕೇಳ್ತೇನೆ ಸರ್. 2016-17ರಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಮನೆ ಕಟ್ಟಲಿಕ್ಕೆ ಆಗಲ್ಲ ಅಂತ ಹೇಳೋ ಕಾರಣ ಅದನ್ನ ತಡೆ ಹಿಡಿದ್ರು ಸರ್. ನಾನು 18ರಲ್ಲಿ ಗೆದ್ದು ಬಂದೆ, ಹಕ್ಕುಪತ್ರ ಕೊಟ್ಟಾಗಿತ್ತು ಸರ್. 18ರಲ್ಲಿ ಬಂದಾಗ 1.5 ವರ್ಷ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಅದರ ನಂತರ ಏನು ಮಾಡಬಹುದು ಅಂತ ಹೇಳಿದ್ರೆ, ಅದರಲ್ಲಿ 11.5 ಎಕರೆ ಇದ್ದ ಜಾಗದಲ್ಲಿ 1 ಎಕರೆಗೆ 50 ಮರಗಳಿಗಿಂತ ಜಾಸ್ತಿ ಇದ್ದದ್ದನ್ನ ಎಕರೆ ವಯಸ್ಸು ನಾನು ಇಲ್ಲಿಯ ಉನ್ನತ ಅಧಿಕಾರಿಗಳು ಕೋರಮಂಗಲದಲ್ಲಿ ಕೂತವರಿಗೆ 3 ಬಾರಿ ಮಂಗಳೂರು ಕರ್ಕೊಂಡು ಹೋಗಿದ್ದೇನೆ ಸರ್. ಅದರಲ್ಲಿ 1 ಎಕರೆದಲ್ಲಿ 30 ಮರ 40 ಮರ ಬರ್ತದೆ. ಅದನ್ನೆಲ್ಲ ಬೈಫರ್ಕೇಟ್ ಬೇರೆ ಮಾಡಿ 2 ಎಕರೆ ಮಾತ್ರ ಡೀಮ್ಡ್ ಫಾರ್ ಮಾಡಿ 9.5 ಎಕರೆ ಅದರಲ್ಲಿ 1 ಎಕರೆ 50 ಮರ ಬರಲ್ಲ ಅಂತೇಳಿ ದಾಖಲೆ ಮಾಡಿಕೊಂಡು ಅದು ನೀವು ಸೆಂಟ್ರಲ್ ಗವರ್ಮೆಂಟ್ ಕಳಿಸಿದ್ದು ಇನ್ನೂ ಬರಲಿಲ್ಲ ಸರ್. ಫಾರೆಸ್ಟ್ ಅವರು ಕೋರಮಂಗಲದವರು ದೇ ವಾಸ್ ಗಿವನ್ ದಿಸ್ ಇಸ್ ನಾಟ್ ಡೀಮ್ಡ್ ಲ್ಯಾಂಡ್, ಯು ಕ್ಯಾನ್ ಯುಟಿಲೈಸ್ ಫಾರ್ ಎನಿ ಪರ್ಪಸ್ ಅಂತೇಳಿ ಲೆಟರ್ ತಕೊಂಡು ಮಹಾನಗರ ಪಾಲಿಕೆಯನ್ನು ಸಬ್ಮಿಟ್ ಮಾಡಿದ್ದೇನೆ ಸರ್. ನೀವು ಹೇಳುವಂಥದ್ದು ಡೀಮ್ಡ್ ಫಾರೆಸ್ಟ್ ಅನ್ನ ಎಕರೆಗೆ 50 ಮರ ಜಾಸ್ತಿ ಇರುವಂಥದ್ದು, ಇಂಥದಕ್ಕೆಲ್ಲ ತಾವು ಹೇಳುವಂಥದ್ದು ಮಾಡ್ತಾ ಇರ್ಬೋದು. ಇದು ಚಾಲೆಂಜ್ ಆಗಿ ಹೇಳ್ತೇನೆ ಸರ್, ನಾನು ಮಾಡಿದಂಥ ಕೆಲಸ ಕಾರ್ಯಗಳಿಗೆ.